ಗದ್ಯ ಪಾಠ ಯಶೋಧರೆ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಸೊ ಮೊದಲಿಗೆ ತಾವು ಲೇಖಕರ ಪರಿಚಯ ಆಗಿರಬಹುದು ಮತ್ತು ಶಬ್ದಾರ್ಥಗಳನ್ನು ಆಲ್ರೆಡಿ ನಿಮಗೆ ಪಠ್ಯಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಅವುಗಳನ್ನ ಚೆನ್ನಾಗಿ ನೋಡ್ಕೊಡ್ರಿ. ಯಾಕಂದರೆ ಈ ಲೇಖಕರ ಪರಿಚಯ ಆಗಿರತಕ್ಕಂಥ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಬಗ್ಗೆ ನಿಮ್ಮ ಪರೀಕ್ಷೆಯಲ್ಲಿ ಲೇಖಕರ ಪರಿಚಯದ 3 ಅಂಕದ ಪ್ರಶ್ನೆಗಳು ಸಹಿತ ಬರ್ತಕ್ಕಂಥ ಚಾನ್ಸಸ್ ಇದೆ. ಪದಗಳ ಅರ್ಥದಲ್ಲಿ ಅದನ್ನು ಸಂಬಂಧೀಕರಣ ಮಾದರಿಯಲ್ಲಿ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ, ಅದನ್ನು ಸಹಿತ ತಾವುಗಳು ಚೆನ್ನಾಗಿ ಓದ್ಕೊಡ್ರಿ ಅಂತ ಹೇಳ್ತಾ, ಸೊ ನಾನು ಡೈರೆಕ್ಟಾಗಿ ಏನು ಮಾಡ್ತೀನಿ ಅಂದರೆ ಅಭ್ಯಾಸ ಪ್ರಶ್ನೋತ್ತರಗಳ ಕಡೆಗೆ ಹೋಗುವ. ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಮೊದಲ ಪ್ರಶ್ನೆ ಇತ್ತು. ಮೊದಲ ಪ್ರಶ್ನೆ, ಯಶೋಧರೆ ಮತ್ತೊಮ್ಮೆ ಯಾರನ್ನು ನೀಡಬೇಕೆಂದು ರಾಜನಲ್ಲಿ ಬೇಡುತ್ತಾಳೆ? ಉತ್ತರ, ಯಶೋಧರೆ ಮತ್ತೊಮ್ಮೆ ತನ್ನ ಪತಿಯನ್ನ ನೀಡಬೇಕೆಂದು ರಾಜನಲ್ಲಿ ಬೇಡುತ್ತಾಳೆ. ಪ್ರಶ್ನೆ 2, ತಂದೆಯನ್ನ ಕರೆತರಲು ಹೋಗುವೆನೆಂದು ಹೇಳಿದವರಾರು? ಉತ್ತರ, ತಂದೆಯನ್ನ ಕರೆತರಲು ಹೋಗುವೆನೆಂದು ರಾಹುಲ್ ಹೇಳಿದನು. ಪ್ರಶ್ನೆ 3, ರಾಜನಿಗೆ ಕನಸಿನ ವಿಚಾರವನ್ನ ತಿಳಿಸಿದವರಾರು? ಉತ್ತರ, ರಾಜನಿಗೆ ಕನಸಿನ ವಿಚಾರವನ್ನ ಅಂಬಿಕೆ ತಿಳಿಸಿದಳು. ಪ್ರಶ್ನೆ 4, ಸಂಪ್ರದಾಯಕ್ಕೆ ವಿರುದ್ಧವಾದದ್ದು ಯಾವುದು? ಉತ್ತರ, ಸನ್ಯಾಸಿಯಾದವನು ಸತಿಯನ್ನ ನೋಡುವುದು ಸಂಪ್ರದಾಯಕ್ಕೆ ವಿರುದ್ಧವಾದದ್ದು. 5ನೇ ಪ್ರಶ್ನೆ, ಈಗ ನೀನಿರುವ ಸ್ಥಿತಿ ಯಾವುದೆಂದು ರಾಜ ಹೇಳುತ್ತಾನೆ? ಉತ್ತರ, ಈಗ ನೀನಿರುವ ಸ್ಥಿತಿ ಸನ್ಯಾಸತ್ವದ ಸ್ಥಿತಿ ಎಂದು ಯಶೋಧರೆಗೆ ರಾಜ ಹೇಳುತ್ತಾನೆ ಅಂತಕ್ಕಂಥ ಪ್ರಶ್ನೆ ಇತ್ತು. ಇನ್ನು 2-3 ವಾಕ್ಯಗಳಲ್ಲಿ ಉತ್ತರವನ್ನು ಬರಲಿಕ್ಕೆ ಪ್ರಶ್ನೆ ಬಂತು. ರಾಜನನ್ನ ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ ಏನೆಂದು ವಿನಂತಿಸುತ್ತಾಳೆ? ಉತ್ತರ, ರಾಜನನ್ನ ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ ರಾಜನಲ್ಲಿ, ನಾನು ಬಹುದಿನದಿಂದ ನಿಮ್ಮನ್ನು ಬೇಡುತ್ತಲಿದ್ದೆ. ನಾನು ನಿಮ್ಮ ಸೋದರಿಯ ಮಗಳೆಂದು ಚಿಕ್ಕವಳಿರುವಾಗಲೇ ಕರೆತೆಂದು ನನ್ನನ್ನು ಸಾಕಿ ಸಲಹಿದಿರಿ. ನನ್ನನ್ನು ಸೊಸೆಯಾಗಿ ಮನೆ ತುಂಬಿಸಿಕೊಂಡಿರಿ. ಕನಸಿನಲ್ಲೂ ಊಹಿಸಲಾಗದಂಥ ಸುಖ ಸಂತೋಷಗಳನ್ನು ನಾನು ನಿಮ್ಮ ಅರಮನೆಯಲ್ಲಿ ಅನುಭವಿಸಿದೆನು. ಹಾಗೆಯೇ ನನ್ನ ಪತಿಯನ್ನ ನನಗೆ ಮರಳಿ ನೀಡಿ ನನ್ನನ್ನು ರಕ್ಷಿಸಿರಿ ಎಂದು ವಿನಂತಿಸಿದಳು. ಪ್ರಶ್ನೆ 2, ಯಶೋಧರೆ ಮಂಡಿಯೂರಿ ನಮಸ್ಕರಿಸುತ್ತಾ ಏನು ಹೇಳುತ್ತಾಳೆ? ಉತ್ತರ, ಯಶೋಧರೆ ರಾಜನಿಗೆ ಮಂಡಿಯೂರಿ ನಮಸ್ಕರಿಸುತ್ತಾ, ಇಂದು ಇರುಳಾಗುವುದು, ಇನ್ನೇನು ಮಾಡುವುದು? ನಿದ್ದೆಯಲ್ಲಿ ಮುಳುಗಿದರೆ ಇನ್ನೂ ಯಾವ ಕನಸಿನ ಮೊಸಳು ಹಿಡಿಯುವುದೋ? ಇನ್ನೆಷ್ಟು ಚಿಂತಿಸಬೇಕು ಎಂದು ಚೇತನಗಳೆಲ್ಲ ನನಗೆ ಭೀತಿಯಲ್ಲಿ ಕಲಕಿವೆ, ನನ್ನನ್ನು ಉದ್ಧರಿಸಬೇಕು ಎಂದು ಹೇಳುತ್ತಾಳೆ. 3ನೇ ಪ್ರಶ್ನೆ, ರಾಜನು ಈಗ ನೀನಿರುವ ಸ್ಥಿತಿ ಸನ್ಯಾಸವಲ್ಲದೆ ಎನ್ನಲು ಕಾರಣವೇನು? ಉತ್ತರ, ಸಿದ್ಧಾರ್ಥನು ಸನ್ಯಾಸ ಸ್ವೀಕರಿಸಿ ತನ್ನನ್ನು ಬಿಟ್ಟು ಹೋದ ನಂತರ ಯಶೋಧರೆಯು ತನ್ನ ಪತಿ ಸನ್ಯಾಸ ಸ್ವೀಕರಿಸಿದನೆಂದು ನೆನೆಯುವುದಕ್ಕಾಗಿ ತಾನೂ ಸಹ ಸನ್ಯಾಸದ ಉಡುಪನ್ನು ಧರಿಸಿದ್ದಳು. ಆದ್ದರಿಂದ ರಾಜನು ಈಗ ನೀನಿರುವ ರೀತಿ ಸನ್ಯಾಸವಲ್ಲವೇ ಎಂದು ಹೇಳುತ್ತಾನೆ. 4ನೇ ಪ್ರಶ್ನೆ, ಯಶೋಧರೆಯ ಆಂತರ್ಯದಲ್ಲಿರುವ ಸಂದೇಹವೇನು? ಉತ್ತರ, ಯಶೋಧರೆಗೆ ತನ್ನ ಪತಿಯನ್ನ ಮತ್ತೊಮ್ಮೆ ನೋಡುವ ಪುಣ್ಯ ತನ್ನ ಕಣ್ಗಳಿಗೆ ಇರುವುದೋ ಇಲ್ಲವೋ? ಬಾಲಕನು ತನ್ನ ತಂದೆಯ ನೋಡಬೇಕೆಂದು ಆಶಿಸಲು ಬೇಡುವೆನ್ನುವುದು ಸರಿಯೇ ಎಂದು ಆಂತರ್ಯದಲ್ಲಿ ಸಂದೇಹ ಹೊಂದಿದ್ದಳು. ಕೆಳಗಿನ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಲಿಕ್ಕೆ ಮೊದಲ ಪ್ರಶ್ನೆ ಇತ್ತು. ಬೇಹಿನವರನ್ನು ಕಳಿಸುವ ವಿಚಾರದಲ್ಲಿ ರಾಹುಲನ ಅಭಿಪ್ರಾಯವೇನು? ಉತ್ತರ, ಮರಳಿ ಅರಮನೆಗೆ ಬರುವ ವಿಚಾರದಲ್ಲಿ ಸಿದ್ಧಾರ್ಥನ ಅನಿಸಿಕೆ ಏನಿರಬಹುದು ಎಂದು ತಿಳಿಯಲು ಮಹಾರಾಜನು ಬೇಹುಗಾರರನ್ನ ಕಳುಹಿಸುವುದಾಗಿ ಹೇಳುತ್ತಾನೆ. ಆಗ ರಾಹುಲನು, ಬೇಹಿನವರು ಬಂದ ನಂತರ ಹೋಗುವುದಂತೆ, ಆದರೆ ಅದನ್ನು ನಾನು ಒಪ್ಪುವುದಿಲ್ಲ, ನಾನೀಗಲೇ ಹೋಗಬೇಕು. ನಿಮಗೇನು? ಅಣ್ಣನನ್ನು ನೋಡಿರುವಿರಿ, ನೋಡಬೇಕೆಂದಾಸೆ, ನಿಮಗೆ ಅಷ್ಟೂ ಬಲವಾಗಿಲ್ಲ. ಆದರೆ ನಾನವರನ್ನು ನೋಡಿಲ್ಲ, ಇನ್ನೆಷ್ಟು ದಿನಕ್ಕೆ ನೋಡುವುದು? ನಾನು ತಂದೆಯ ಬಳಿಗೆ ಹೋಗಿದ್ದು ಮರಳಿ ಬರುತ್ತೇನೆ, ನಿಜವಾಗಿಯೂ ಬರುತ್ತೇನೆ. ಅವರನ್ನು ನಾನು ಕರೆತರುವೆನು, ಅವರನ್ನು ನೋಡಬೇಕೆಂದು, ಅವರೊಡನಿದ್ದು ಮಾತನಾಡಬೇಕೆಂದು ನನಗೆ ಬಹು ಆಸೆ ಇದೆ ಎಂದು ಅಭಿಪ್ರಾಯ ಪಡುತ್ತಾನೆ ಅಂತ ಮೊದಲ ಪ್ರಶ್ನೆ ಉತ್ತರ ಇತ್ತು. 2ನೇ ಪ್ರಶ್ನೆ, ಯಶೋಧರೆಯ ವಿಧಿಯ ಬಗ್ಗೆ ರಾಜನು ಏನೆಂದು ಹೇಳಿದನು? ಉತ್ತರ, ಯಶೋಧರೆ ತನ್ನ ವಿಧಿ ಸರಿಯಿಲ್ಲವೆಂದು ಹೇಳಿದಾಗ ಮಹಾರಾಜನು, ನಿನ್ನ ವಿಧಿ ಕೆಟ್ಟುದೆಂದು ಭಾವಿಸಬೇಡ ಅಮ್ಮಾಜಿ. ನಿನ್ನ ಅರಸನು ಈಗ ಲೋಕಕ್ಕೆ ಪೂಜ್ಯನೆನಿಸಿದ್ದಾನೆ. ರಾಜವನ್ನು ಆಳುವ ಚಿಕ್ಕ ಹಿರಿಮೆಗಿಂತ ಜಗದ ಜೀವಗಳನ್ನು ಉದ್ಧರಿಸುವ ದೊಡ್ಡ ಹಿರಿಮೆಯನ್ನು ಕೈಗೊಂಡಿದ್ದಾನೆ. ಅವನೀಗ ರಾಜ, ಅಧಿರಾಜ ವೃಂದಗಳಿಂದ ಓಲೈಸಿಕೊಳ್ಳುತ್ತಾ ಚಕ್ರಾಧಿಪತಿಯಂತೆ ನಿಂತಿದ್ದಾನೆ. ನೀನು ಏಕೆ ಚಿಂತಿಸುವೆ? ಈ ಬಾಲಕನು ನಿನ್ನ ಈ 10 ವರುಷದ ತಪವೇ ರೂಪ ತೊಳೆದು ನಿನ್ನ ಪತಿಯನ್ನ ಕರೆಯಲು ಹೊರಟನಂತೆ ಹೊರಟಿದ್ದಾನೆ. ನಮ್ಮ ಈ ಬಾಲಕನು ನಮ್ಮ ಸಿದ್ಧಾರ್ಥನನ್ನು ಬಿಡದೆ ತಂದೆ ತರುವೆನು ಎಂದು ಹೇಳುತ್ತಾನೆ. ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಯಾರು ಯಾರಿಗೆ ಯಾವ ಸಂದರ್ಭದಲ್ಲಿ ಹೇಳಿದರು ಅಂತ ಕೇಳಿದಾರೆ. ಮೊದಲ ಪ್ರಶ್ನೆ, ಸೋದರಿಯ ಸುತನೆಂದು ಎಳೆತನದಲ್ಲೇ ನನ್ನ ಕರೆತಂದು ಸಾಕಿದಿರಿ. ಉತ್ತರ, ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಯಶೋಧರೆ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ,
ಯಶೋಧರೆಯು ಸಿದ್ಧಾರ್ಥನ ಭಾವಚಿತ್ರದ ಬಳಿ ದುಃಖಿಸುತ್ತಾ ಕುಳಿತಿದ್ದಾಗ ಅಲ್ಲಿಗೆ ಮಹಾರಾಜ ಬರುತ್ತಾನೆ. ಆತನಲ್ಲಿ ತನ್ನ ಪತಿಯನ್ನ ಮರಳಿ ಕರೆಸಿ ಎಂದು ವಿನಂತಿಸಿಕೊಳ್ಳುವ ಸಂದರ್ಭದಲ್ಲಿ ಹೀಗೆ ಹೇಳುತ್ತಾಳೆ: ನಾನು ನಿಮ್ಮ ಸೋದರಿಯ ಮಗಳೆಂದು ಚಿಕ್ಕವಳಿರುವಾಗಲೇ ಕರೆತಂದು ಸಾಕಿ ಸಲುಹಿ ಸೊಸೆಯಾಗಿ ಸ್ವೀಕರಿಸಿದಿರಿ. ಬಹಳ ಸುಖ ಸಂತೋಷಗಳನ್ನ ನಿಮ್ಮ ಅರಮನೆಯಲ್ಲಿ ಅನುಭವಿಸಿದೆನು. ಹಾಗೆಯೇ ನನ್ನ ಪತಿಯನ್ನ ನನಗೆ ಮರಳಿ ನೀಡಿ ಎಂದು ಯಶೋಧರೆ ವಿನಂತಿಸಿಕೊಳ್ಳುತ್ತಾಳೆ. ಸ್ವಾರಸ್ಯ: ಯಶೋಧರೆಯಲ್ಲಿದ್ದ ಸಿದ್ಧಾರ್ಥನ ಅಗಲಿಕೆಯ ನೋವು, ಸಂಕಟ ಅದನ್ನ ರಾಜನಲ್ಲಿ ಹೇಳುವ ರೀತಿ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಎರಡನೆಯ ವಾಕ್ಯ: ಅಮ್ಮಾಜಿ ನಿನಗೆ ಭಯ ಬೇಡಮ್ಮ, ನಾ ಮರಳಿ ಬಹೇನಮ್ಮ. ಉತ್ತರ: ಈ ವಾಕ್ಯವನ್ನ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಯಶೋಧರೆ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಸಿದ್ಧಾರ್ಥನನ್ನ ಮರಳಿ ಕರೆತರುವ ಬಗ್ಗೆ ಚರ್ಚಿಸುತ್ತಿದ್ದಾಗ ರಾಜನು ಬೇಹಿನವರನ್ನ ಕಳುಹಿಸಿ ಸಿದ್ಧಾರ್ಥನ ಅನಿಸಿಕೆಯನ್ನ ತಿಳಿಯೋಣವೆಂದು ಹೇಳಿದಾಗ ರಾಹುಲನು ಅದಕ್ಕೆ ಒಪ್ಪದೆ ತನ್ನ ತಂದೆಯನ್ನ ನೋಡಲು ತಾನೇ ಹೋಗುತ್ತೇನೆಂದು ಹಠ ಮಾಡುವ ಸಂದರ್ಭದಲ್ಲಿ ಈ ಮಾತನ್ನ ಹೇಳುತ್ತಾನೆ. ಸ್ವಾರಸ್ಯ: ರಾಹುಲನನ್ನು ಕಳುಹಿಸಿದರೆ ಅವನು ತನ್ನ ತಂದೆಯಂತೆ ಸನ್ಯಾಸಿ ಆಗಬಹುದೆಂದು ಯಶೋಧರೆ ಮತ್ತು ರಾಜನಿಗಿದ್ದ ಆತಂಕ, ಅದಕ್ಕೆ ತಾನು ಹಿಂದಿರುಗಿ ಬಂದೇ ಬರುವೆನೆಂದು ರಾಹುಲನು ನೀಡುವ ಭರವಸೆ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಮೂರನೆಯ ವಾಕ್ಯ: ನಿನ್ನ ವಿಧಿ ಕೆಟ್ಟದೆಂದೆನಿಸದಿರು ಅಮ್ಮಾಜಿ. ಆಯ್ಕೆ: ಈ ವಾಕ್ಯವನ್ನ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಯಶೋಧರೆ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಸಿದ್ಧಾರ್ಥನನ್ನು ಮರಳಿ ಕರೆತರುವ ಬಗ್ಗೆ ಚರ್ಚಿಸುತ್ತಿದ್ದಾಗ ರಾಜನು ಬೇಹಿನವರನ್ನ ಕಳುಹಿಸಿ ಸಿದ್ಧಾರ್ಥನ ಅನಿಸಿಕೆಯನ್ನ ತಿಳಿಯೋಣವೆಂದು ಹೇಳಿದಾಗ ರಾಹುಲನು ಅದಕ್ಕೆ ಒಪ್ಪದೆ ತನ್ನ ತಂದೆಯನ್ನು ನೋಡಲು ತಾನೇ ಹೋಗುತ್ತೇನೆಂದು ಹಠ ಮಾಡುವ ಸಂದರ್ಭದಲ್ಲಿ ಈ ಮಾತನ್ನ ಹೇಳುತ್ತಾನೆ. ಸ್ವಾರಸ್ಯ: ರಾಹುಲನನ್ನ ಕಳುಹಿಸಿದರೆ ಅವನು ತನ್ನ ತಂದೆಯಂತೆ ಸನ್ಯಾಸಿ ಆಗಬಹುದೆಂದು ಯಶೋಧರೆ ಮತ್ತು ರಾಜನಿಗಿದ್ದ ಆತಂಕ, ಅದಕ್ಕೆ ತಾನು ಹಿಂದಿರುಗಿ ಬಂದೇ ಬರುವೆನೆಂದು ರಾಹುಲನು ನೀಡುವ ಭರವಸೆ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ನಾಲ್ಕನೇ ವಾಕ್ಯ: ನಿದ್ದೆಯಲ್ಲಿ ಮುಳುಗಲಿನ್ನಾವ ಕನಸಿನ ಮೊಸಳೆ ಹಿಡಿಯುವುದೋ. ಆಯ್ಕೆ: ಈ ವಾಕ್ಯವನ್ನ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಯಶೋಧರೆ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ರಾಜನು ನಿನ್ನ ಕನಸಿನ ವಿಚಾರವನ್ನ ಅಂಬಿಕೆ ಹೇಳಿದಳು ಎಂದು ಹೇಳಿದ ಸಂದರ್ಭದಲ್ಲಿ ಯಶೋಧರೆ ಈ ಮಾತನ್ನಾಡುತ್ತಾಳೆ. ಸಿದ್ಧಾರ್ಥನ ಅಗಲಿಕೆಯ ನೋವು ಮತ್ತು ಚಿಂತೆಗಳಿಂದ ಕೂಡಿದ್ದ ಯಶೋಧರೆಗೆ ಹಿಂದಿನ ರಾತ್ರಿ ಕೆಟ್ಟ ಕನಸೊಂದು ಬಿದ್ದಿತ್ತು. ಹಾಗೆಯೇ ಇಂದು ಇರುಳಾದಾಗ ಮತ್ತೆ ಇನ್ನೆಂಥ ಕನಸು ಬೀಳುವುದೋ, ತನ್ನ ಚಿಂತೆಯನ್ನು ಹೆಚ್ಚಿಸುವುದೋ ಎಂದು ಯಶೋಧರೆ ಈ ಸಂದರ್ಭದಲ್ಲಿ ಹೇಳುತ್ತಾಳೆ. ಸ್ವಾರಸ್ಯ: ಸಿದ್ಧಾರ್ಥನ ಅಗಲಿಕೆಯು ಯಶೋಧರೆಯ ಮನಸ್ಸಿನ ಮೇಲೆ ಬೀರಿರುವ ಪರಿಣಾಮ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಹೊಂದಿಸಿ ಬರ್ದಿದ್ದೀವಿ, ಆಲ್ರೆಡಿ ಉತ್ತರಗಳಿದ್ದಾವೆ. ಯಶೋಧರೆ ಯುವರಾಣಿ, ಸಿದ್ಧೋಧನ ರಾಜ, ಅಂಬಿಕೆ ಅಂತಕ್ಕಂಥದ್ದು ಸಖಿ, ರಾಹುಲ ಬುದ್ಧನ ಮಗ, ಸಿದ್ಧಾರ್ಥ ಗೌತಮ ಬುದ್ಧ. ಇನ್ನ ತತ್ಸಮ ತದ್ಭವಗಳಲ್ಲಿ ವಿನೋದದು ಬಿನದಾಗತ್ತೆ, ದುಃಖದ್ದು ದುಃಖ, ರಾಜ ರಾಯ, ಕಾರ್ಯ ಕಜ್ಜ. ಇನ್ನು ಪದಗಳನ್ನು ಬಿಡಿಸಿ ಸಂಧಿಗಳನ್ನ ಹೆಸರುಗಳನ್ನ ಹೇಳಿಸಬೇಕು. ನಿನ್ನಾನ್ಮ ಅಂತಕ್ಕಂಥದ್ದು ನಿನ್ನ ಪ್ಲಸ್ ಅನ್ಮ ಲೋಪಸಂಧಿ. ಚಕ್ರಾಧಿಪತಿಯಲ್ಲಿ ಚಕ್ರ ಪ್ಲಸ್ ಅಧಿಪತಿ ಚಕ್ರಾಧಿಪತಿ ಸವರ್ಣ ದೀರ್ಘ ಸಂಧಿ. ಹರಕೆಯನು ಹರಕೆ ಪ್ಲಸ್ ಅನ್ನು ಹರಕೆಯನ್ನು ಲೋಪಸಂಧಿ. ಪತಿಯೊಡನೆ ಪತಿ ಪ್ಲಸ್ ಒಡನೆ ಪತಿಯೊಡನೆ ಲೋಪಸಂಧಿ. ಇಂದಳುತು ಇಂದು ಪ್ಲಸ್ ಅಳುತ ಇಂದಳುತ ಲೋಪಸಂಧಿ. ಆಲ್ರೆಡಿ ಅಭ್ಯಾಸ ಚಟುವಟಿಕೆಯಲ್ಲಿ ಲಿಂಗದ ಬಗ್ಗೆ ಇದೆ, ಸ್ತ್ರೀಲಿಂಗ, ಪುಲ್ಲಿಂಗ ಮತ್ತು ನಪುಂಸಕಲಿಂಗ. ಅವುಗಳನ್ನು ಚೆನ್ನಾಗಿ ಪಠ್ಯಪುಸ್ತಕದಲ್ಲಿ ಸೈದ್ಧಾಂತಿಕ ವ್ಯಾಕರಣ ಭಾಗದಲ್ಲಿದೆ, ಅದನ್ನು ಓದ್ಕೊಳ್ಳಿ ಅಂತ ಹೇಳ್ತಾ ಇಷ್ಟಿತ್ತು 8ನೇ ತರಗತಿಯ 6ನೆಯ ಪಾಠ ಯಶೋಧರೆ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳು. ದಯಮಾಡಿ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ. ನನ್ನದೇ ಒಂದು ವಾಟ್ಸಪ್ ಚಾನಲ್ ಅದ ಮತ್ತು ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕ್ ಅನ್ನು ವಿಡಿಯೋದಲ್ಲಿ